ಏನು ಗೊತ್ತಾ, ಗೋವಾಗೇನೋ ಹೋಗ್ಬಿಟ್ಟು ಫುಲ್ ಸ್ಟೈಲಾಗಿ ಸರ್ಕಸ್ ಎಲ್ಲ ಮಾಡ್ಬಿಟ್ಟು ಹಾಕ್ಸ್ಕೊಂಬಂದ್ಬಿಟ್ಟೆ. ಬಿಚ್ಚೋದಂಗೆ ಅಂತಾನೆ ಗೊತ್ತಾಗ್ತಲ್ಲ ನನಗೆ. ಏನಾದ್ರು ತೊಂದರೆ ಆಗ್ಬಿಟ್ರೆ ಅಂತನೂ ಭಯ. ಪಾಪ ಆಂಟಿ ಹಾಕ್ಬೇಕಂದ್ರೆ ಹೇಳ್ಕೊಟ್ರು, ಯಾವುದೋ ಒಂದೇ ಒಂದು ಗಂಟು ಬಿಚ್ಚಿಬಿಟ್ರೆ ಬಂದ್ಬಿಡತ್ತೆ ಅಂತ. ಬಟ್ ಯಾವುದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಹಿಂಗೆ ಫ್ರೆಂಡ್ಸ್ ಹಿಂಗೆ ಬಿಚ್ಚೋದು, ನಿಮಗೂ ಹಿಂಗೆ 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 ಅದೆಲ್ಲ ಸರ್ಕಸ್ ಮಾಡಿದ್ದೀರಾ? ಐ ಡೋಂಟ್ ನೋ. ನೋಡಿ, ಇದೆಲ್ಲ ಹಾಕ್ಸ್ಕೊಬೇಕಂದ್ರೆ ಅಕ್ಕಪಕ್ಕ ಫ್ರೆಂಡ್ಸ್ ಇರ್ತಾರೆ, ಬಿಚ್ಚಬೇಕಂದ್ರೆ ಯಾರೂ ಇಲ್ಲ, ನಾನೇ ಕಷ್ಟಪಡಬೇಕು. ಹೋಪ್ ನನ್ನ ಫ್ರೆಂಡ್ಸ್ ನೋಡ್ತಾ ಇರ್ತಾರೆ, ಓ ಮೇಡಮ್ ಬಿಚ್ಚಬೇಕಂದ್ರೆ ನಮ್ಮ ಜೊತೆ ಇರಬೇಕಾ ಅಂತಾರೆ. ಐ ಡೋಂಟ್ ನೋ. ಹೋಪ್ ಫೈನಲಿ ಐ ಡಿಡ್ ಇಟ್. ಹೌದಲ್ವಾ, ಅದೆಲ್ಲ ದಾರ ಕ್ಲೀನಾಗಿ ಹಂಗೆ ಎತ್ತಿಟ್ಕೊಂಡ್ಬಿಟ್ಟು ಮತ್ತೆ ಬೇಕಾದಾಗೆಲ್ಲ ನಾನೇ ಹಾಕ್ಕೋಬೋದು. ರೈಟ್. ಆ್ಯಕ್ಚುಲಿ ತೆಗಿಯೋ ಯೋಚನೆ ಇರಲಿಲ್ಲ. ಆಯಿಲ್ ಬಾತ್ ಮಾಡಬೇಕು, ಆಯಿಲ್ ಅಪ್ಲೈ ಮಾಡಬೇಕು, ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದ್ದೀವಿ. ಅಯ್ಯೋ ಇದೆಲ್ಲ ಫುಲ್ ಹಿಂಗೆ ಬಿಚ್ಕೊಂಡು ಕೂತ್ಕೋಬೇಕು. ಓ ಮೈ ಗಾಡ್. ಎಷ್ಟೋ ಜನ ಪೇಷನ್ಸ್ ಎಲ್ಲ ಮೇ ಬಿ ಹೇರ್ಸೇ ಕಟ್ ಮಾಡಿಬಿಡ್ತಾರೇನೋ. ಮೇ ಬಿ ನಾನು ಲಾಸ್ಟ್ ಟೈಮ್ ಯಾವಾಗಲೂ ಹಾಕಿಸ್ಕೊಂಡಾಗ ಹಿಂಗೆ ಮಾಡಿದ್ದೀನಿ. ತೀರಾ ಬರಲಿಲ್ಲ ಆ್ಯಂಡ್ ಏನೋ ಅರ್ಜೆಂಟ್ ಇತ್ತು ಅಂತ. ಇಟ್ ಕೇಮ್ ಔಟ್. ಗೋವಾಯಿಂದ ವಾಪಸ್ ಬೆಂಗಳೂರು ಹುಡುಗಿಯಾ ಅದೇ. ಸಿಂಪಲ್. ಯಾರಿಗಾರು ಗೊತ್ತಾಗಿಲ್ಲ ಅಂದರೆ ನೋಡಿ, ಅಲ್ಲಿ ಏನೋ ಈ ಎಂಡ್ ಟಿಪ್ಪಲ್ಲಿ 2 ನಾಟ್ ಹಾಕಿರ್ತಾರೆ. ನಾವು ಕ್ಲೀನಾಗಿ ಅದೊಂದು 2 ನಾಟ್ ತೆಗೆದ್ಬಿಟ್ರೆ ಆಯಿತು. ಇಟ್ ಇಸ್ ಸೋ ಈಸಿ. ಇಟ್ ವಿಲ್ ಕಮ್ ಔಟ್ ಲೈಕ್ ದಿಸ್. ಶೇವ್ ನನ್ನ ಗೋವಾ ಲುಕ್ ಎಲ್ಲರೂ ನೋಡಿದ್ದೀರಾ. ಸೊ ಹಾಕ್ಸ್ಕೋಬೇಕಂದ್ರೂ ನೋಡಿದ್ರಿ, ಆ್ಯಂಡ್ ಈಗ ತೆಗಿಬೇಕಂದ್ರೂ ಸರ್ಕಸ್ನು ನೋಡ್ತಾ ಇದ್ದೀರಾ. ಆ್ಯಂಡ್ ಯು ಕ್ಯಾನ್ ಸಿ. ಇನ್ನು ಮನೇಲಿ ಗೊತ್ತಲ್ಲ, ಎಲ್ಲ ನೋಡಾದ್ಮೇಲೆ ಬಂದಾದ್ಮೇಲೆ ಎಲ್ಲರೂ ಹೇಳೋದು ಒಂದೇ ಡೈಲಾಗ್, ಅಯ್ಯೋ ಕೂದಲು ಎಷ್ಟು ಚೆನ್ನಾಯಿತು, ಹಾಳು ಮಾಡ್ಕೊಂಬಿಟ್ಟೆ, ಕೂದಲು ಎಷ್ಟು ಚೆನ್ನಾಯಿತು, ಹಿಂಗೆ ಹಾಕ್ಸ್ಕೊಂಬಿಟ್ಟೆ, ಹಂಗೆ ಮಾಡ್ಕೊಂಬಿಟ್ಟೆ ಅಂತ. ನಾನು ಹಾಗೆ ಬೈಸ್ಕೊಂಡೆ ಸ್ವಲ್ಪ. ಅದಕ್ಕೆ ಓಕೆ, ಇರೋದೊಂದು ಜೀವನ. ಈಗ ಇದೆಲ್ಲ ಹಾಕೊಂಡು ಶೋಕಿ ಮಾಡಿದ್ರೆ ಇನ್ನು ಯಾವಾಗ ಮಾಡೋದು? 60 ವರ್ಷಕ್ಕೆ ಮಾಡೋಣ. 60 ವರ್ಷದ ತಕ್ಷಣ ಬದುಕ್ತೀವೋ ಇಲ್ವೋ ಅದು ಗೊತ್ತಿಲ್ಲ. ಫೈನಲಿ ಡನ್. ಆ್ಯಕ್ಚುಲಿ ಇದು ಎತ್ತಿಟ್ಕೋತೀನಿ, ನೋಡ್ತೀನಿ. ಮತ್ತೆ ನನ್ನ ಕೈಲೇ ಆಯಿತು ಅಂದರೆ ಮತ್ತೆ ಅದನ್ನು ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಯ್ಯೋ ನನ್ನ ಕೂದಲು ನೇಚರ್ ಹೊಟ್ಟೋಗ್ಬಿಡಿದೆ. ಎಲ್ಲ ಹೆಂಗೆ ವೇವಿ ಆಗಿದೆ. ಹೌದಲ್ಲ, ಅದು ಒಂಥರ ಡಿಸೈನಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಒಂದೇ ಸಾಕು ಅಂದ್ಕೊಂಡೆ. ಅಲ್ಲೆಲ್ಲ ಜೋಶ್ ಅಲ್ವಾ. ಓಕೆ, ಹಾಕ್ಸ್ಕೊಂಬಿಡೋಣ 2 ಅಂತ. ಎಸ್. ಆ್ಯಂಡ್ ಪಾಪ ಚೆನ್ನಾಗಿ ಮಾತಾಡ್ಕೊಂಡು ಹಾಕಿದ್ರು. ಇನ್ಫ್ಯಾಕ್ಟ್ ಅವರು ಸಕ್ಕತ್ತಾಗಿ ಕನ್ನಡ ಎಲ್ಲ ಮಾತಾಡ್ತಾರೆ. ಬಿಸ್ನೆಸ್ ಅಲ್ವಾ, ಎಲ್ಲರೂ ಎಲ್ಲ ಲ್ಯಾಂಗ್ವೇಜು ಕಲ್ತ್ಕೊತಾರಲ್ವಾ. ಸೊ ಫೈನಲಿ ಡನ್ ಆಲ್ಮೋಸ್ಟ್. ಸೊ ನೀವು ಹೀಗೆ ಎಲ್ಲ ಸರ್ಕಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಈ ಥರ ಎಲ್ಲ ಬೆಚ್ಚಕ್ಕೆ ಇಷ್ಟೊಂದು ಕಷ್ಟ ಆಯಿತಾ ನಿಮಗೆ?